ಎಲ್ಲ ಒಂದು ಸಫರಿಂಗ್, ಎಲ್ಲ ಒಂದು ಪೇಯ್ನು, ಎಲ್ಲ ಏನೇನು ನಡೀತಿದೆ ಜೀವನದಲ್ಲಿ, ಅದಕ್ಕೆಲ್ಲದಕ್ಕೆ ಒಂದು ಮೀನಿಂಗ್ ಇದೆ. ಹಾಗಾದ್ರೆ ನೀವು ಅವಾಗ ಹೇಳ್ಬೋದು, ಯಾರಾದರೂ ನಮಗೆ ತುಂಬ ಹತ್ರದವರಿರೋರು ಸತ್ತೋಗ್ತಾರೆ, ಅದಕ್ಕೆ ಏನಿದೆ ಮೀನಿಂಗ್ ಅಂತ, ಅಲ್ವಾ? ಆ ನೋವಿಗೆ ಅರ್ಥ ಏನಿದೆ ಅಂತ. ಬಟ್ ನೀವು ಈ ಥರನೂ ಥಿಂಕ್ ಮಾಡ್ಬೋದಲ್ಲ. ಇವತ್ತು ನೀವು ನಿಮ್ಮ ತುಂಬ ಹತ್ರದವರು ತೀರ್ಕೊಂಡ್ರು, ನೀವು ದುಃಖ ಪಡ್ತಾ ಇದ್ದೀರಾ, ನರಳ್ತೀರಾ, ನೀವು ವರ್ಷಾನುಗಟ್ಟಲೆ ಅಳ್ತೀರಾ ಅವ್ರನ್ನ ನೆನೆಸ್ಕೊಂಡು. ಆದರೆ ಥಿಂಕ್ ಮಾಡಿ, ಇವತ್ತೇನಾದರೂ ಅವ್ರ ಜಾಗದಲ್ಲಿ ನೀವು ಸತ್ತೋಗ್ತಿದ್ರೆ ಈ ದುಃಖ, ಈ ನೋವು ಅವ್ರದ್ದು ಪಾಠ ಆಗೋದು. ಅವ್ರು ನಿಮ್ಮನ್ನು ನೋವಿಂದ ಎವ್ರಿ ಡೇ ನಿಮ್ಮನ್ನು ನೆನೆಸ್ಕೊಂಡು ಅವ್ರು ಅಳ್ತಾ ಇದ್ರು. ಬಟ್ ನೀವು ಅವ್ರು ಸತ್ತೋಗಿದ್ದಕ್ಕೆ ಅವ್ರದ್ದು ದುಃಖನ ನೀವು ತಗೊಂಡಿದ್ದೀರ. ನಿಮಗೆ ತುಂಬ ಹತ್ರದವ್ರು ಇವತ್ತು ನೀವು ಸತ್ತೋಗ್ತಿದ್ರ ಅವ್ರ ಜಾಗದಲ್ಲಿ. ಆವಾಗ ಇವತ್ತು ನೀವೆಷ್ಟು ದುಃಖ ಪಡ್ತಿದ್ದೀರಲ್ಲ, ಆ ದುಃಖ ಅವ್ರನ್ನ ಪಡೋಕ್ಕೆ ನೀವು ಇಷ್ಟಪಡ್ತೀರಾ? ನೋಡ್ತಿದ್ದಿಲ್ಲ ತಾನೇ? ಸೊ ಅವ್ರು ಇವತ್ತೇನು ತೀರ್ಕೊಂಡಿದ್ದಾರೆ, ಅವ್ರ ಡೆಸ್ಟಿನಿ. ಬಟ್ ನೀವು ಬದುಕಿದ್ದೀರಲ್ಲ, ಈ ಸಫರಿಂಗಿಗೆ ಮೀನಿಂಗ್ ಏನಂದರೆ ನೀವು ಅವ್ರದ್ದು ನೋವನ್ನ ನೀವು ತಗೊಂಡಿದ್ದೀರಾ ಅಂತ.